ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಇವತ್ತು ಮಳೆಯ ಕಾರಣದಿಂದ ಪಾದಯಾತ್ರೆ ರದ್ದು ಮಾಡಿದ್ದೀವಿ. ಹಾಗಾಗಿ ಇವತ್ತಿನ ಚಿಂತನ ಇಲ್ಲೇ ಹೋಗಿದ್ರೆ ಬರೀ ಪ್ರಾರ್ಥನೆ ಮಾಡಿ ಮಂಗಳ ಮಾಡಿ ಅಷ್ಟೇ ಹೊರಟುಬಿಡ್ತಾ ಇದ್ವಿ. ಪರವಾಗಿಲ್ಲ, ಚಿಂತನಕ್ಕೆ ಅವಕಾಶ ಆದರೆ ಪ್ರಾಯಶಃ ಪಾದಯಾತ್ರೆಗಿಂತ ಅದು ಶ್ರೇಷ್ಠ ಅಂತ ಅನ್ಕೊತೀನಿ. ಪಾದಯಾತ್ರೆ ಬಹಿರಂಗದ ಯಾತ್ರೆ ಆದರೆ ಚಿಂತನ ಅಂತರಂಗದ ಯಾತ್ರೆ. ಪಾದಯಾತ್ರೆ ಚೆನ್ನಾಗಿ ನಡೀಬೇಕು ಅಂದರೆ ಅಂತರಂಗದ ಚಿಂತನೆ ಇರಬೇಕು, ಅಂತರ್ಯಾತ್ರೆ ಇರಬೇಕು. ಅಂತರ್ಯಾತ್ರೆ ಚೆನ್ನಾಗಿ ನಡೀಬೇಕು ಅಂದರೆ ಬಹಿರಂಗದ ಶರೀರವು ಗಟ್ಟಿಯಾಗಿರ್ಬೇಕು. ಅದಕ್ಕೆ ಪಾದಯಾತ್ರೆನೂ ಬೇಕು. ಆದರೆ ಅನಿವಾರ್ಯ ಕಾರಣದಿಂದ ನಾವು ಒಂದು ವೇಳೆ ಬಹಿರಂಗದ ಕ್ರಿಯೆಗಳನ್ನು ತಪ್ಪಿಸಿದ್ರು ಕೂಡ ಅಂತರಂಗದ ಕ್ರಿಯೆಗಳನ್ನು ತಪ್ಪಿಸೋ ಅಗತ್ಯ ಇಲ್ಲ. ಯಾಕೆ ಅಂದರೆ ದೇವರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಪ್ರಾರ್ಥನಾ ಮಂದಿರ ಇದೆ, ಧ್ಯಾನ ಮಂದಿರ ಇದೆ. ಇಲ್ಲಿ ನಾವು ಎಷ್ಟೇ ಮಳೆ ಬಂದ್ರೂ ಏನು ಚಿಂತೆ ಇಲ್ಲ, ಆರಾಮಾಗಿ ಕೂತ್ಕೊಂಡು ಚಿಂತನೆ ಮಾಡ್ಬೋದು. ಚಿಂತನೆಗಳು ಚೆನ್ನಾಗಿದ್ದರೆ, ಚಿಂತನೆಗಳು ಗಟ್ಟಿ ಇದ್ದರೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೋಬೋದು. ವ್ಯಕ್ತಿತ್ವ ರೂಪಿಸ್ಕೊಂಡ್ರೆ ಧರ್ಮ ಕಟ್ಬೋದು, ದೇಶ ಕಟ್ಟಬಹುದು, ಸಮಾಜವನ್ನು ನಾವು ಆ ಸಮಾಜಕ್ಕೆ ದಿಕ್ಕು ದೆಸೆಯನ್ನು ತೋರಿಸಬಹುದು. ಅದಕ್ಕೆ ಅಂತರಂಗದ ಚಿಂತನೆ ಬಹಳ ಮುಖ್ಯ. ಅದನ್ನೇ ನಾನು ಅನೇಕ ದಿನಗಳಿಂದ ಅಷ್ಟಾವರಣಗಳ ವಿಷಯವನ್ನು ತೆಗೆದುಕೊಂಡು ಏನು ಗುರುತತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದೀನಲ್ಲ, ಗುರುತತ್ವದ ವಿಕಾಸವನ್ನು ಹೇಳ್ತಾ ಇದ್ದೀನಲ್ಲ, ಇದು ಹೇಳೋದಿದೇನೆ. ಅಂದರೆ ಬಾಕಿ ಪ್ರಾಣಿಗಳಿಗಿಂತಲೂ ಮನುಷ್ಯನನ್ನು ವಿಭಿನ್ನವಾಗಿ ಮಾಡಿದ ಕೆಲವು ಸಂಗತಿಗಳಿವೆ. ಅದರಲ್ಲಿ ಮೊಟ್ಟ ಮೊದಲನೇದು ಮಾತನಾಡ್ತಕ್ಕಂಥದ್ದು. ಮಾತು ಬೇರೆ ಪ್ರಾಣಿಗಳಲ್ಲಿ ಇಲ್ಲ ಅಂತಲೇ ಹೇಳಬೇಕು. ಆದರೂ ಅವುಗಳ ಭಾಷೆ ಇದೆ, ಅವುಗಳಿಗೂ ಒಂದು ಭಾಷೆ ಇದೆ. ಒಂದು ಹಸು ತನ್ನ ಕರುವನ್ನು ಕರಿಬೇಕಾದ್ರೆ, ಕರು ತನ್ನ ಹಾಲನ್ನು ಕೇಳಬೇಕಾದ್ರೆ ಅವುಗಳ ಕೂಗಿನಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗೆ ಪಕ್ಷಿಗಳು ಮತ್ತು ಬೇರೆ ಹುಳ ಹುಪ್ಪಡಿಗಳು ಕೂಡ ಕೇವಲ ಕೂಗಿನ ಆಧಾರದ ಮೇಲೆ ತಮ್ಮ ಭಾವನೆಗಳನ್ನು ತಮ್ಮ ಸಂಗಾತಿಗಳಿಗೆ, ಜೊತೆ ಇರ್ತಕ್ಕಂಥವ್ರಿಗೆ ತಿಳಿಸ್ತವೆ ಅಂತ ಅನಿಸುತ್ತೆ. ಒಂದು ಇರುವೆಗಿರೋದು ಎಷ್ಟಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಅದು ಮಳೆಗಾಲ, ಅದರಲ್ಲೂ ಚಳಿಗಾಲ, ಬೇಸಿಗೆ ಕಾಲ ಹೆಂಗೋ ಸಹಿಸ್ಕೋಬೋದು ಇರುವೆ. ಆ ಕಡೆ ಹಿಮಾಲಯದ ಭಾಗದಲ್ಲಿ ಚಳಿ ಸಹಿಸೋದು ಕಷ್ಟ. ಆ ಕಡೆ ಅದಕ್ಕೆ ನಮ್ಮ ಥರ ಇರುವೆಗಳಿರಲ್ಲ. ಅಲ್ಲಿ ಇರುವೆಗಳು ಬೇರೆ ಥರನೇ ಇರ್ತವೆ. ಅವುಗಳ ಜೀವನ ಕ್ರಮನೇ ಬೇರೆ ಇರ್ತದೆ. ಯಾಕಂದ್ರೆ ಅಷ್ಟು ಚಳಿ ಮತ್ತು ಮಂಜು. ನಮ್ಮಲ್ಲಿ ಇರುವೆಗಳು ಮಳೆಗಾಲದಲ್ಲಿ ಅವು ಸಂರಕ್ಷಣೆ ಮಾಡ್ಕೊಳ್ಳೋ ರೀತಿ ಇದೆಯಲ್ಲ, ಅದ್ಭುತ. ಅವುಗಳ ಆಹಾರ ಸಂಗ್ರಹಣೆ, ಅವುಗಳ ಮಳೆಯಿಂದ ಅವುಗಳನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು. ಮತ್ತೆ ಆಮೇಲೆ ಮಳೆಗಾಲ ಮುಗಿದ ಮೇಲೆ ಅವು ಓಡಾಡ್ತಕ್ಕಂಥದ್ದು. ಮಳೆ ಬರ್ತಾ ಇದೆ ಅನ್ನೋ ಸೂಚನೆ ಕೂಡ ಇರುವೆಗಳು ಬರೆದು ಕೊಡ್ತವೆ ಅಂತ ಹೇಳ್ತಾರೆ. ಬಹಳ ಇರುವೆಗಳು ಅಡ್ಡಾಡ್ತಿದ್ರೆ ಮಳೆ ಬರ್ಬೋದು ಅಂತ ಗೆಸ್ ಮಾಡ್ಕೊತಾ ಇದ್ರು ರೈತರು ಎಲ್ಲ. ಅಂದರೆ ಯಾಕೆ ಅಂದರೆ ಅವು ತಮ್ಮ ಸುರಕ್ಷಿತ ಜಾಗಕ್ಕೆ ಹೋಗೋದಕ್ಕೋಸ್ಕರವಾಗಿ. ಅಂದರೆ ಅವುಗಳು ಅಷ್ಟು ಇರುವೆಗಳು, ಅಷ್ಟು ಜೇನುನೊಣಗಳು ಒಂದನ್ನೊಂದು ಅರ್ಥ ಮಾಡಿಕೊಂಡು ಸಾಮೂಹಿಕ ಕೆಲಸ ಮಾಡಬೇಕಾದ್ರೆ ಅವುಗಳ ಭಾಷೆ ಹೇಗೆ ಇಟ್ಕೊಂಡಿದ್ದಾವೆ, ಇದು ಮನುಷ್ಯನಿಗೆ ತಿಳಿಲಾರದ ಸಂಗತಿ. ಬಹಳ ಅವುಗಳ ಕೇವಲ ಕೆಲವು ಈ ಹಾರ್ಮೋನ್ ಇಂಬ್ಯಾಲೆನ್ಸ್, ಅಂದರೆ ಹಾರ್ಮೋನ್ಗಳನ್ನು ಸೂಚಿಸೋದ್ರ ಮೂಲಕ ಮುಂದೆ ಏನು ಮಾಡಬೇಕು, ಹೇಗಿರಬೇಕು,
ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತವೆ ಅಂತ ಅಧ್ಯಯನಕಾರರು ಹೇಳ್ತಾರೆ. ಅದು ಹೇಗೆ ಗೊತ್ತಾಗುತ್ತೋ ಅಷ್ಟು ಸಣ್ಣ ದೇಹದಲ್ಲಿ ಎಲ್ಲಿ ಮೂಗಿದೆಯೋ, ಎಲ್ಲಿ ಕಣ್ಣಿದೆಯೋ, ಮೆದುಳು ಎಲ್ಲಿದೆಯೋ ಅವಕ್ಕೆ ಆ ಜಾಗ ಹೆಂಗೆ ಗೊತ್ತಾಗತ್ತೆ? ಈ ಪಕ್ಷಿಗಳು ವಲಸೆ ಬರ್ತಕ್ಕಂಥದ್ದು ಅಷ್ಟೇ. ನಮ್ಮ ಏನು ನಮ್ಮ ಹಾಲಿದೆಯಲ್ಲ ಮೇಲ್ಗಡೆ ನಾನು ಉಳ್ಕೊಳ್ತಕ್ಕಂಥದ್ದು, ಅಲ್ಲಿ ಒಂದು ಪಕ್ಷಿ ಬಂದು ಗೂಡು ಕಟ್ಟುತ್ತೆ. ಪ್ರತಿ ಮಳೆಗಾಲಕ್ಕೆ ಬರುತ್ತೆ. ಬೇಸಿಗೆ ಕಾಲ ಮುಗಿತಾ ಇರುವಾಗ ಬಂದು ಚಳಿಗಾಲ ಮುಗಿಯೋವರೆಗೂ ಇಲ್ಲೇ ಇರುತ್ತೆ. ಅದು ಮೊಟ್ಟೆ ಮಾಡಿಕೊಂಡು ಮರಿ ಮಾಡಿಕೊಂಡು ಹೊರಟೋಗ್ಬಿಡುತ್ತೆ. ಕೆಲವು ಸಾರಿ ಅವುಗಳನ್ನು ಬೆಕ್ಕು ತಿಂದು ಹಾಕ್ಬಿಡ್ತಾವೆ. ಬೆಕ್ಕು ತಿಂದು ಹಾಕಿದ್ರೂ ಕೂಡ ಮುಂದಿನ ವರ್ಷ ಅದೇ ಜಾತಿಯ ಪಕ್ಷಿ ಅದೇ ಜಾಗಕ್ಕೆ ಬರುತ್ತೆ. ಹೇಗಪ್ಪ ಗೊತ್ತಾಯಿತು? ಇವೆಲ್ಲ ಸೃಷ್ಟಿಯ ರಹಸ್ಯ ಮತ್ತು ಸೃಷ್ಟಿಯ ಅದ್ಭುತಗಳು. ಹೀಗೆ ಮಾನವ ಅಂದರೆ ಆ ದಶೆಯನ್ನು ದಾಟಿ, ಪಕ್ಷಿಗಳ ದಶೆಯನ್ನು ದಾಟಿ, ಪ್ರಾಣಿಗಳ ದಶೆಯನ್ನು ದಾಟಿ, ಕಾಡು ಮನುಷ್ಯನ ಸ್ಥಿತಿಯನ್ನು ದಾಟಿ, ಕೋತಿಗಳು ಗೋರಿಲ್ಲ ಎಲ್ಲ ಕಾಡು ಮನುಷ್ಯರೆಲ್ಲ ಆಗಿದ್ರು. ಅದನ್ನೆಲ್ಲ ದಾಟಿ ಕಡೆಗೆ ಬಂದ್ವಿ. ಸಾಮೂಹಿಕ ಜೀವನ ಮಾಡಕ್ಕೆ ಶುರು ಮಾಡಿದ್ವಿ. ಕುಟುಂಬಗಳನ್ನು ಕಟ್ಕೊಂಡ ಮನುಷ್ಯ. ಆ ನಂತರ ಧರ್ಮ ಶುರುವಾಯಿತು. ಸಣ್ಣ ಸಣ್ಣ ರಾಜ್ಯಗಳು, ಹೊಡೆದಾಟಗಳು, ಯುದ್ಧಗಳು ಜಾಸ್ತಿ ಆದವು ಮನುಷ್ಯನಲ್ಲಿ. ಅಂದರೆ ಭಾವನೆಗಳು ತೀವ್ರ ಆದವು. ಮತ್ಸರ ಭಾವ ಇರ್ಬೋದು, ಅಹಂಕಾರ ಭಾವ ಇರ್ಬೋದು. ಎಲ್ಲಿ ಭಕ್ತಿ ಭಾವ ಜಾಸ್ತಿ ಆಗ್ತಿರ್ತದೋ ಅಲ್ಲಿ ಅಹಂಕಾರ ಭಾವ ಮತ್ತು ಮತ್ಸರ ಭಾವಗಳು, ಕಾಮಕ್ರೋಧಗಳು ಕೂಡ ಜಾಸ್ತಿ ಆಗ್ತವೆ. ಅವು ಜಾಸ್ತಿ ಇರ್ತದೆ. ಅಂದರೆ ಗುರುಗಳ ಅದೇ ಹೇಳ್ತಿರ್ತಾರೆ ಏನಂದರೆ, ಯಾವ ಭೂಮಿಯಲ್ಲಿ ಬೆಳೆ ಚೆನ್ನಾಗಿ ಬರ್ತದೋ ಅಲ್ಲಿ ಕಳೆನೂ ಚೆನ್ನಾಗಿ ಬರ್ತದೆ. ಎಲ್ಲಿ ಕಳೆ ಚೆನ್ನಾಗಿ ಬರಲ್ವೋ ಅಲ್ಲಿ ಬೆಳೆನೂ ಚೆನ್ನಾಗಿ ಬರಲ್ಲ. ಅಂದರೆ ಅವೆರಡಕ್ಕೂ ಅವಿನಾಭಾವ ಸಂಬಂಧ ಇದೆ. ಎರಡಕ್ಕೂ ಫಲವತ್ತತೆ ಬೇಕಾಗ್ತದೆ. ಹಾಗೆ ಮನುಷ್ಯನ ಮನಸ್ಸಿನಲ್ಲಿ, ಮನುಷ್ಯನ ಬುದ್ಧಿಯಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ ವಿಕಾಸ ಆಗಬೇಕಾದ್ರೆ ಅವನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮನಮತ್ಸರಗಳು, ಅಷ್ಟಮದಗಳು ಅವು ಕೂಡ ಬಹಳ ಜೋರಾಗಿ ವಿಕಾಸ ಆಗ್ಬಿಟ್ಟಿರುತ್ತೆ. ಅವನ್ನ ನಿಯಂತ್ರಣದಲ್ಲಿಟ್ಕೊಂಡು ಅಥವಾ ಅವುಗಳನ್ನು ಮೆಟ್ಟಿ, ಅವುಗಳನ್ನು ಒತ್ತಿ, ಇವುಗಳನ್ನು ಉನ್ನತೀಕರಣ ಮಾಡೋದಿದೆಯಲ್ಲ, ಅದೇ ಧರ್ಮ. ಅದಕ್ಕೆ ಗುರು ಬೇಕು ಅಂತ ಹೇಳಿ. ಗುರುವಿಗೆ ಯಾಕಪ್ಪ ನಮ್ಮ ದೇಶದಲ್ಲಿ ಇಷ್ಟೊಂದು ಮಹತ್ವ ಇದೆ ಅಂದರೆ, ಎಷ್ಟು ಸಾವಿರ ವರ್ಷಗಳಾಯಿತು ನಮ್ಮಲ್ಲಿ ನಾಗರಿಕತೆ ವಿಕಾಸ ಆಗಿ. ಎಷ್ಟು ನಾಗರಿಕತೆಗಳು ಈ ಭಾರತ ಭೂಮಿಯಲ್ಲಿ ಅಳೆದು ಹೋಗಿದಾವು ಗೊತ್ತಿಲ್ಲ. ಅದನ್ನು ಸರಿಯಾಗಿ ಇನ್ನೂ ಲೆಕ್ಕ ಇಡೋಕ್ಕಾಗಿಲ್ಲ. ಆದರೂ ಕೂಡ ಆಧ್ಯಾತ್ಮಿಕ ಸಂಸ್ಕಾರ, ನಿನ್ನೆ ಗುರುಗಳೆಲ್ಲ ಮಾತಾಡಿದ್ರಲ್ಲ, ಅರಿವು, ಆಧ್ಯಾತ್ಮಿಕ ಸಂಸ್ಕಾರ, ಧಾರ್ಮಿಕ ಸಂಸ್ಕಾರ ಇವು ಭಾರತ ದೇಶದಲ್ಲಿ ಬೆಳ್ಕೊಂಡು ಬರ್ತಾ ಇದೆ. ಬೇರೆ ಬೇರೆ ರೂಪ ತಾಳಿರಬಹುದು, ಬೇರೆ ಬೇರೆ ಹೆಸರು ತಾಳಿರಬಹುದು, ಆದರೆ ಆ ಭಾವ ಏನಿದೆಯಲ್ಲ, ಆ ಅರಿವಿನ ಭಾವ, ಆತ್ಮಭಾವ, ಅಂದರೆ ನಾವು ಆತ್ಮವಿಕಾಸ ಮಾಡಿಕೊಳ್ಬೇಕು. ದೇಹವನ್ನು ಮೀರಿ ಅಥವಾ ದೇಹವನ್ನು ಪ್ರಸಾದೀಕರಿಸಿಕೊಂಡು ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡು ನಾವು ಬದುಕಬೇಕು ಅಂತಕ್ಕಂಥದ್ದು ಏನಿದೆಯಲ್ಲ, ಭಾರತೀಯರ ಛಲ, ಅದು ಯಾವತ್ತೂ ಕಡಿಮೆ ಆಗಿಲ್ಲ. ಆದರೆ ವಿಜ್ಞಾನ ಯುಗದಲ್ಲಿ ಇವಾಗ ಅದಕ್ಕೂ ಕೂಡ ಸವಾಲು ಬಂದಿದೆ. ಅಂದರೆ ಇವಾಗ ಭೌತಿಕವಾದ ಜಾಸ್ತಿ ಆಗಿಬಿಟ್ಟು ಕೇವಲ ಉಣ್ಣೋದು, ತಿನ್ನೋದು, ಮಕ್ಕಳು ಹಡಿಯೋದು, ಮನೆ ಕಟ್ಟೋದು, ಇದು ಇನ್ನೂ ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ ಅಂದರೆ, 12ನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರು ತಮ್ಮ ವಚನಗಳಲ್ಲಿ ಇದ್ರ ಬಗ್ಗೆ ಖಂಡಿಸಿದ್ದಾರೆ. ಅಂದರೆ ಇದು ಬಹಳ ಬೇಡ. ಬರೀ ಮನೆ ಕಟ್ಟೋದು, ಮಕ್ಕಳು ಮಾಡೋದು, ಸಾಂಸಾರಿಕ ವಿಷಯಗಳಲ್ಲಿ ಬಿದ್ದು ಹೊರಳಾಡೋದೇ ಅಂತಿಮ ಅಲ್ಲ. ಅದು ಬೇಡ ಅಂತ ಅಲ್ಲ, ಸಂಪೂರ್ಣವಾಗಿ ಅದನ್ನು ತಿರಸ್ಕಾರ ಮಾಡಲಿಲ್ಲ. ಆದರೆ ಅದೇ ಮೌಲ್ಯ ಅಲ್ಲ, ಅದೇ ಜೀವನದ ಮೌಲ್ಯ ಅಲ್ಲ. ಅದನ್ನೇ ಮೌಲ್ಯ ಮಾಡಿಕೊಂಡು ನೀವು ಅಂತರಂಗವನ್ನು ಅಲಕ್ಷ್ಯ ಮಾಡಿದ್ರೆ, ಆತ್ಮದ ವಿಷಯವನ್ನು ಅಲಕ್ಷ್ಯ ಮಾಡಿದ್ರೆ, ಕಾಗೆ ಕೋಳಿಗಳಿಗಿಂತ ಮೊಲಕ್ಕಿಂತ ಕರಕಷ್ಟವಾಗುತ್ತೆ ನಿಮ್ಮ ಬದುಕು ಅಂತ ಎಚ್ಚರಿಸಿದ್ದಾರೆ. ಅದೇ ಗುರುವಾಕ್ಯ.
ಅದನ್ನು ಮತ್ತೆ ಮನುಷ್ಯ ಮರ್ತಿದ್ದಾನೆ. ಎಲ್ಲೋ ಒಬ್ಬೊಬ್ಬರು ಅದನ್ನು ನೆನ್ಪಿಟ್ಕೊಂಡಂಗೆ ಕಾಣ್ತಾರೆ. ಗುರುಗಳು ಸಹಿತ, ಗುರು ಮಾರ್ಗದಲ್ಲಿರ್ತಕ್ಕಂಥವರು ಸಹಿತ ಕೇವಲ ಲೌಕಿಕ ಪ್ರಗತಿಯನ್ನೇ ಗುರಿಯನ್ನಾಗಿಟ್ಕೊಂಡು ಶಾಲಾ ಕಾಲೇಜುಗಳಿರ್ಬೋದು ಅಥವಾ ಇತರೆ ಸಂಸ್ಥೆಗಳಿರ್ಬೋದು, ಹಣವನ್ನು ತಂದು ಕೊಡ್ತಕ್ಕಂಥ ಸಂಸ್ಥೆಗಳು, ಅದನ್ನು ಎಷ್ಟೇ ಅಚ್ಚುಕಟ್ಟಾಗಿ ಕಟ್ಟಿದ್ರು, ಎಷ್ಟೇ ಶಿಸ್ತಾಗಿ ಕಟ್ಟಿದ್ರು ಕೊನೆಗೆ ದುಃಖ ತಪ್ಪಿದ್ದಲ್ಲ. ದುಃಖ ಅಥವಾ ನೋವು. ರಾಜ್ಯಗಳನ್ನು ಕಟ್ಟಿದವರೇ ನಿರಾಶರಾಗಿದ್ದಾರೆ. ಅಲೆಕ್ಸಾಂಡರ್, ಔರಂಗಜೇಬ್, ಇನ್ನು ಮುಂತಾದ ಕೆಲವು ರಾಜರುಗಳು ಬೇಕಾದಂತಹ ಎಲ್ಲ ಕಟ್ಟಿ ಪರಾಕ್ರಮಿಗಳು ಅನ್ನಿಸ್ಕೊಂಡು ಸಾವಿರಾರು ಜನರನ್ನು ಕೊಂದು ಕಟ್ಟಿದವರೇನೆ ಆಧ್ಯಾತ್ಮಿಕತೆ ಇರಲಾರ್ದಕ್ಕೆ. ಇನ್ನು ಅಲೆಕ್ಸಾಂಡರ್ನ ಸ್ವಲ್ಪ ಆತ್ಮಭಾವ ಇತ್ತು, ಔರಂಗಜೇಬ್ನಲ್ಲಿ ಇರಲಿಲ್ವೇನೋ, ಅಲೆಕ್ಸಾಂಡರ್ಲಿತ್ತು ಅದು. ಆದರೂ ಅವನಿಗೂ ಕೊನೆಗೆ ನಿರಾಶೆ ಆಯಿತು. ಯಾಕೆಂದರೆ ಸಾವು ಅನ್ನುವಂಥದ್ದು ಅವನನ್ನು ಕೇವಲ 29 ವರ್ಷಕ್ಕೆ ನುಂಗಿ ಹಾಕ್ಬಿಡ್ತು. ಆ ಸಾವು ಬಂದಾಗ ಅವನಿಗೆ ಅರ್ಥ ಆಗುತ್ತೆ, ಇನ್ನೂ ಜೀವ ಹೋಗಿಲ್ಲ. ಆವಾಗ ಅವನಿಗೆ ಗೊತ್ತಾಗುತ್ತೆ, ನಾನು ಮಾಡಿದ್ದೆಲ್ಲ ವ್ಯರ್ಥ ಆಯ್ತಲ್ಲ, ಇಷ್ಟು ಬೇಗ ನಾನು ಹೊರಡಬೇಕಾದಂಥ ಪ್ರಸಂಗ ಬಂತು, ನಾನು ಮಾಡಿದ್ದನ್ನು, ನಾನು ಗಳಿಸಿದ್ದನ್ನು ನಾನು ಅನುಭವಿಸ್ಲಿಲ್ವಲ್ಲ. ಹೌದು, ಎಲ್ಲ ಅಂದರೆ ಆಧ್ಯಾತ್ಮಿಕತೆಯನ್ನು ನಿರಾಕರಿಸಿ ಅಥವಾ ಅದನ್ನು ಬಿಟ್ಬಿಟ್ಟು, ಧಾರ್ಮಿಕತೆಯನ್ನು ಬಿಟ್ಬಿಟ್ಟು ನಾವು ಕೇವಲ ಬಹಿರಂಗದ ಗಳಿಕೆ, ಧರ್ಮದ ಹೆಸರಲ್ಲಿ ಗಳಿಸಿದ್ರು ಕೂಡ ಅಷ್ಟೇ, ಧರ್ಮದ ಹೆಸರಲ್ಲಿ ಗಳಿಸಿದ್ರೂ ಧ್ಯಾನ, ಪೂಜೆ, ಜ್ಞಾನ ಸಾಧನೆ, ಶರೀರ ಆರೋಗ್ಯ ಸಾಧನೆ ಇಲ್ಲದೆ ಹೋದರೆ ಅವರು ಕೂಡ ಕೊನೆ ನಿರಾಶರಾಗಬೇಕಾಗುತ್ತೆ. ಎಷ್ಟು ಕಟ್ಟಿದ್ರು, ಎಷ್ಟು ಗಳಿಸಿದ್ರು, ನೆನ್ನೆ ಹೇಳ್ತಿದ್ರಲ್ಲ, ಏನನ್ನೂ ತೊಗೊಂಡೋಗೋಕ್ಕಾಗಲ್ಲ. ಎಲ್ರಿಗೂ ಗೊತ್ತಿದೆ, ಒಂದು ನೂಲು ಎಳೆ ತೊಗೊಂಡೋಗೋಕ್ಕಾಗಲ್ಲ. ಯಾಕೆಂದರೆ ಅವೆಲ್ಲ ಪೃಥ್ವಿ ತತ್ವನೇ, ಪಂಚಭೂತಗಳೆಲ್ಲವೂ ಇಲ್ಲೇ ಬಿಟ್ಟು ಹೋಗ್ತಕ್ಕಂಥದ್ದು. ಆತ್ಮದ ಜೊತೆಗೆ ಬರ್ತಕ್ಕಂಥದ್ದು ನಾವು ಗಳಿಸಿರ್ತಕ್ಕಂಥ ಭಕ್ತಿ, ಜ್ಞಾನ, ವೈರಾಗ್ಯ, ಧ್ಯಾನ ಸಿದ್ಧಿ, ಇವು ಮಾತ್ರ ನಮ್ಮ ಜೊತೆ ಬರ್ತಕ್ಕಂತಹ ಹೊರತು ಅದನ್ನು ಗಳಿಸೋದಕ್ಕೆ ಧರ್ಮ ಇರ್ತಕ್ಕಂಥದ್ದು, ಅದನ್ನು ಗಳಿಸ್ಕೊಡೋದಕ್ಕೆ ಗುರು ನಮಗೆ ಮಾರ್ಗ ತೋರಿಸ್ತಕ್ಕಂಥದ್ದು. ಅಂತಹ ಗುರುತತ್ವ ಮನುಷ್ಯನಲ್ಲಿ ವಿಕಾಸ ಆಯಿತು. ಅದನ್ನೇ ಮೈಲಾರ ಬಸವಲಿಂಗ ಶರಣರು ಹೇಳೋದು, ನರಜೀವಿಗಳಿಗೋರ್ವ ಹರನಿ ಕಾರಣಕರ್ತ ಶರಣ ಸಂತತಿಗೆ ಕುರುವೆನಿ ಕರ್ತನೆಂದು ಎರಗಿರ್ಪೆ ನಡಿಗೆ ಕೃಪೆಯಾಗು. ಇಲ್ಲಿ ನಾವು ಶರಣ ಸಂತಾನವಾಗಿ ಬದುಕಬೇಕು. ಈ ಆಶ್ರಮದಲ್ಲಿ ನೀವು ಉಪವಾಸಕ್ಕೆ ಬಂದಿರ್ಬೋದು, ಆರೋಗ್ಯ ಸಾಧನೆಗೆ ಬಂದಿರ್ಬೋದು, ನೀವು ಲಿಂಗ ಕಟ್ಟದೇ ಇರ್ಬೋದು, ಆದರೂ ನಾವೆಲ್ಲ ಆತ್ಮ ಸಂಬಂಧಿಗಳು. ಅದೇ ಶರಣ ಸಂತತಿ ಅಂದರೆ. ಶರಣ ಸಂತತಿ ಅಂದರೆ ಆತ್ಮ ಸಂಬಂಧ, ಶರಣ ಸಂತತಿ ಅಂದರೆ ಭಕ್ತಿ ಸಂಬಂಧ, ಶರಣ ಸಂತತಿ ಅಂದರೆ ತತ್ವ ಸಂಬಂಧ. ಹಾಗೆ ಬದುಕೋದೇ ಶ್ರೇಷ್ಠವಾದಂತಹ ಬದುಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.